ಅಯ್ಯೋ ದೇವ್ರೆ, ಈ ರೂಮ್ ಒಳಗಂತೂ ಸ್ವಲ್ಪನೂ ನೆಟ್ವರ್ಕೇ ಬರಂಗಿಲ್ಲ. ಆಕೆ ಲೀಲಾ ಏನ ಸೆಂಡ್ ಮಾಡ್ಯಾಳ, ಡೌನ್ಲೋಡ್ ಆಗೋಲ್ತ. ಥೋ, ಎಷ್ಟೊತ್ತಾತಿದು. ಏನು ಕಳಿಸಿರ್ಬೋದು ಲೀಲಾ? ಏನು ಕಳಿಸ್ಯಾಳ ಏನ ಡಾಕ್ಯುಮೆಂಟ್ ಥರ ಐತಿ. ಏನು ಕಳಿಸಿದ್ಲ ಏನ? ಈಗ ಮತ್ತೆ ಊರ್ ಬಾವಿ ಕಡೆ ಹೋಗ್ಬೇಕು. ಅಲ್ಲಿ ಮಠ ನಡ್ಕೊಂಡು ಹೋಗಿ ಬರೋಷ್ಟೊಳಗೆ ಸುಸ್ತಾಗ್ಬಿಡ್ತೈತಿ. ಮನ್ಯಾಗ ನೋಡಿದ್ರೆ ಜಗ್ಗ ಕೆಲಸ. ಅವಿನಾಶ್ ಬರೋ ಹೊತ್ತಾತ. ಹೋಗ್ಲಿ ಬಿಡ, ಯಾವಾಗಾರ ಡೌನ್ಲೋಡ್ ಆಗಲಿ. ಇದನ್ನ ಇಲ್ಲೇ ಇಟ್ಟು ಮುಂದಿನ ಕೆಲಸ ನೋಡ್ಕೊತೀನಿ. ಸುಚಿ ಸುಚಿ, ಇದು ಅವಿನಾಶ್ ಅಲ್ಲ ಕರ್ದಿದ್ದು. ಅವಿ, ನಾ ಇಲ್ಲೇ ರೂಮ್ನ್ಯಾಗ ಕುಂತಾನೆ, ಇಲ್ಲೇ ಬಾ. ಸುಚಿ, ನಿಂಗೆ ಒಂದು ವಿಷಯ ಹೇಳ್ಬೇಕು. ಏನು? ಯಾಕೆ ಇಷ್ಟು ಖುಷಿ ಒಳಗದಿ? ಏನಾತ? ಸುಚಿ, ನಂಗೆ ಯಾಕೆ ಇಷ್ಟು ಖುಷಿ ಆಗೈತಿ ಅಂದ್ರೆ ಅದ ಸೀರೆ ಬಿಸ್ನೆಸ್ ಮಸ್ತ್ ನಡ್ದತಿ. ನಾನು 2 ಸಲ ಸ್ಟಾಕ್ ತಂದು ಹಾಕಿನಿ, 2 ಒಟ್ಟ ನಿಂತಿಲ್ಲ ಗೊತ್ತಾ. ಅಷ್ಟು ಬೇಡಿಕೆ ಐತಿ ಸೀರೆ ಬಿಸ್ನೆಸ್ ಇಂದ. ಅದು ನೇಕಾರು ಖುದ್ದು ನೇಯ್ದಿದ್ದು ಸೀರೆ ಅಂತ ಭಾರಿ ಡಿಮ್ಯಾಂಡ್. ಕಾಟನ್ ಸೀರೆ ಅಂತ ಇವಾಗಿನ ಮಂದಿ ಭಾರಿ ಟ್ರೆಂಡ್ ಆಗಿ ಉಡಾಕುಂತಾರ. ಇವಾಗ ಮತ್ತೆ ಸ್ಟಾಕ್ ಹಾಕಿಸ್ಬೇಕು. ನಾಳೆ ಬೆಳಿಗ್ಗೆನ ಹೋಗಿ ಹೇಳ್ಬರ್ಬೇಕು, ಇಂತಿಂತ ಸೀರೆ ಇಂತಿಂತ ಬಾರ್ಡ್ರಿ ನೀವು ಸೇಮ್ ಸಾರಿ ಇಷ್ಟಿಷ್ಟು ಬೇಕು ಅಂತ. ಹೌದಾ? ನಿಜವಾಗ್ಲೂ ಬಹಳ ಖುಷಿ ಆತವಿ. ನೀ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆತ. ಸಾರ್ಥಕ ಆತ. ಮತ್ತೆ ಸರ್ ಹೇಳಿದ್ರು ಇದ್ರಾಗಿಂದ ಬಂದಿದ್ದು ಲಾಭದೊಳಗೆ ನಿಂಗೆ ಇಷ್ಟಂತ ಕೊಡ್ತೀನಿ ಅಂದ್ರ. ಇಷ್ಟು ಅಂದ್ರೆ 40 to 50% ನಂಗೆ ಲಾಭ. ನಿಜವಾಗ್ಲೂ ಖುಷಿ ಆತವಿ. ನೀ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆತ್ ನೋಡು. ನಾ ಎಲ್ಲಿ ಕೊಡ್ತಾರ ಏನಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಕೊಡ್ತಾರ ಅವ್ರು. ಪ್ರತಿಯೊಬ್ರು ಕಷ್ಟಕ್ಕೂ ಪ್ರತಿಫಲ ಸಿಗಬೇಕು ಅನ್ನುವಂತ ಜನ ಅವರು. ಭಾರಿ ಒಳ್ಳೆ ಜನ ಅವರು. ಅದು ಇನ್ನೂ ಒಂದು ಸುಚಿ, ನಾನು ಹಿಂಗೆ ಇನ್ನೂ ಒಂದು ಏನೋ ಹೇಳ್ಬೇಕು. ಏನ ಅದು? ಏನಂದ್ರ ಅದ ಈಗ ಆಚೆ ತಿಂಗಳಿಂದ ಹೋದ್ ತಿಂಗಳಿಂದ ಪಗಾರ ಬಂದಿದ್ದು ಸ್ವಲ್ಪ ಉಳ್ದಾವ್ ರೊಕ್ಕ. ಹೌದು. ಮತ್ತೆ ಈ ಸಲ ಸ್ವಲ್ಪ ಜಾಸ್ತಿನ ಬರ್ತತಿ. ಎಲ್ಲ ಸೇರಿ ಒಂದು 50-60 ಸಾವಿರ ರೂಪಾಯಿನ ಬರ್ಬೋದು ನನಗ. ಇನ್ನ ಸ್ವಲ್ಪ ಬ್ಯಾಂಕ್ ಒಳಗೆ ಲೋನ್ ತೆಗಿಸಿ ಕಾರ್ ತಗೊಂಡ್ಬಿಡುನ. ಸೆಕೆಂಡ್ ಹ್ಯಾಂಡ್ ತಗೊಳ್ಳೋನು, ಅಷ್ಟೇನು ಫಸ್ಟ್ ಹ್ಯಾಂಡ್ ಬೇಕು ಅಂತ ಏನಿಲ್ಲ. ಹೆಂಗ ತಗೊಳ್ಳೋನು, ಅದನ್ನ ಬಾಡಿಗೆ ಕೊಡುನು. ನೀ ಹೆಂಗ್ ಹೇಳ್ತಿ ಹಂಗ. ಇದು ಪ್ಲಾನ್ ನಿಂದ ಐತಲ್ಲ ಹಿಂಗ್ ಮಾಡ್ಬೇಕು ಅಂತ, ಅದಕ್ಕೆ ಹೇಳಕೊಂತೀನಿ. ನೀ ತಗೊಂಡ್ರಷ್ಟೇ ತಗೊಂತೀನಿ. ಅವಿ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಂಗೆ ಗೊತ್ತ ನಿಂಗೆ ಕಾರ್ ಇಷ್ಟ ಅಂತ. ನಂಗೂ ಇಷ್ಟನಪ್ಪ ನಿಜವಾಗ್ಲು. ನಂಗೂ ನೀ ಕಾರ್ ತಗೊಂಡ್ರೆ ಅಷ್ಟು ಖುಷಿ ಆಕೈತಿ. ನನ್ನ ಗಂಡ ಕಾರ್ ತಗೊಂಡ ಸ್ವಂತ ದುಡ್ದಿಂದ ಅಂತ ನಂಗೂ ಖುಷಿ ಆಕೈತಿ. ಆದ್ರೆ ಈಗ ಮನಿ ಪರಿಸ್ಥಿತಿ ನಿಂಗ ಗೊತ್ತಲ್ಲ. ಅತ್ತಿಯವ್ರ ಹಂಗ, ಆ ವೀರೇಶ ಹಿಂಗ, ಅದ್ರಾಗ ಮೇಘ ಹಲ್ಯದಾಳ. ಈಗ ಸಣ್ಣ ಸೊಸಿ ಗಂಗಾ ಅಂತ ಏನೇನು ಗದ್ದಲ ಗೊಂದಲಗಳು ಮನ್ಯಾಗ. ಅವೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ಕಾರ್ ತಗೊಳ್ಳೋನು. ಅದ್ರಾಗ ನಿಮ್ಮ ತಮ್ಮ ವೀರೇಶ EMI ಕಟ್ಸು ಮಾಡ್ಯಾನಲ್ಲ, ಅದನ್ನು ತುಂಬಕ್ಕಾಗ್ಲಾರ್ದ ಮತ್ತು ಅದನ್ನು ನಮ್ಮ ತಲೆಗೆ ಕಟ್ಟಿಬಿಟ್ರ ಹೌದಿಲ್ಲ. ಈಗ ನಮ್ಮ ಕಡೆ ರೊಕ್ಕದಾವು ಅಂದ್ರೆ ಅತ್ತಿಯವರು ಸುಮ್ಮನೆ ಖರ್ಚು ಹೇಳ್ತಾರ. ಅದು ಬೇಕು ಇದು ಬೇಕು, ಅದು ತರಬೇಕು ಇದು ಮಾಡಬೇಕು ಅಂತ. ಸುಮ್ಮನೆ ಇದ್ರೂ ಇಲ್ದಂಗೆ ಸುಮ್ಮನೆ ಇದ್ದು ಬಿಡೋನು. ಎಲ್ಲ ರೊಕ್ಕ ಕೂಡಿಸಿ ಒಮ್ಮೆಟ್ಗೆ ಕಾರ್ ತಗೊಳ್ಳೋನು. ಪ್ಲೀಸ್ ಅವಿ, ಬ್ಯಾಡ ಅನ್ಬೇಡ. ನನಗೆ ತಿಳಿದಷ್ಟು ನಾ ಹೇಳಿನಿ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ತಗೊಳಂಗಿದ್ರೆ ತಗೋ. ಹಂಗೇನಿಲ್ಲ ಸುಚಿ, ನೀ ಹೇಳುದು ಬರಬರಿ. ನೀನಾಗ ಗೊತ್ತಾಗೋಷ್ಟು ನಂಗಿನ ಗೊತ್ತಾಗಂಗಿಲ್ಲ ಮನಿ ಪರಿಸ್ಥಿತಿ. ನೀನ ಯಾವಾಗ ಕಾರ್ ತಗೊಳ್ಳೋನು ಅಂತಿಲ್ಲ ಅವಾಗ ತಗೊಳ್ಳೋನು. ಆತ ಹಂಗ ಮಾಡು. ನೀ ಇಲ್ಲೇ ಕುಂತಿರ್ತೀಯ, ಚಾ ತಗೊಂಡ್ಬರ್ತೀನಿ. ಹಾಳಾದವರು ಮನಿ ಮುರ್ಕ್ಯಾರ, ಮನ್ಯಾಗ ಅದಾರ ಹುಳಿ ಹಿಂಡೋರು ಎಲ್ಲರೂ ಸೇರಿ ನನ್ನ ಮಗನ ಜೀವನಾನ ಹಾಳು ಮಾಡಿಬಿಟ್ರು. ಇವ್ರಿಗೆಲ್ಲ ಒಳ್ಳೇದಾದೀತಾ? ಇವ್ರೀಗ ಹೆಂಗ್ ಕುಂತಾಳ ನೋಡು. ಮಟಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಾರಲ್ಲ, ಆ ಜಾತಕಿಕ್ಕಿ ಊಸ್ರೊಳಿ ಒಳಗೋಗಿ ಹೆಂಗ್ ಕುಂತಾಳ ನೋಡು ಬಾಗ್ಲ ಹಾಕೊಂಡು. ಇದು ನಮ್ಮತ್ತೆಲ್ಲ ಹಿಂಗ್ ಬೈದಾಡುದು ಯಾಕಿರ್ಬೋದು? ಅವಿ, 2 ನಿಮಿಷ ತಡಿ, ನಾ ಬರ್ತೀನಿ. ನಮ್ ಸುಚಿತ್ರ ಹೇಳುದು ಬರಬರಿ. ರೊಕ್ಕ ಐತಿ ಅಂದ್ರೆ ಖರ್ಚಾಗೋಕವು. ಸುಮ್ಮನೆ ತೆಗೆದಿಟ್ಟು ಬಿಡ್ತಾಳ. 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಪುಣ್ಯ ಮಾಡಿ ನಾನು ಸುಚಿತ್ರ ಸಿಗಾಕ. ಹಾಳಾದಕ್ಕಿ ನಮ್ಮನಿಗ ಒಕ್ಕೊಂಡಾಳ. ನನ್ನ ಮಗನ ಮೇಲೆ ಕೆಂಡ ಕಾರ್ ತಾಳಿಕಿ. ಯಾಕ್ರಿ ಹಂಗೆ ಹೋದ್ರಾಡ ಕುಂತೀರಿ? ಏನಾತ ನೀನು ನಿನ್ ಗೆಳತಿಯರು ಎಲ್ಲರೂ ಸೇರಿ ಏನ್ ಮಾತಾಡಿರಿ ನೀವು? ಏನ್ ಆಟ ಹಚ್ಚಿ ಏನಿಲ್ಲಿ? ಆ ಗಂಗಾ ಬಗ್ಗೆ ಇಲ್ಲ ಬಾರದ ಸುದ್ದಿ ಹಚ್ಚಿಯೇನು ಊರ್ ತುಂಬಾ? ಆಕಿ ಹಂಗ ಹಿಂಗ ಅಂತ. ಅತ್ತಿಯರ, ಅದು ಖರೇನು. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಮ್ಮ ಮೇಲೆ ಹೆಗರಾಡ್ಬೇಡ್ರಿ. ನಿಮ್ ಮಗನ ಜೀವನ ನಿಮಗ್ ಬಿಟ್ಟಿದ್ದು. ನೀವು ಮಾಡಂಗಿದ್ರ ಮಾಡ್ರಿ, ಬಿಡಂಗಿದ್ರ ಬಿಡ್ರಿ. ಆದ್ರೆ ಇದ್ದಿದ್ದಂತೂ ಖರೆ. ಆಕಿ ಲೀಲಾ ಮತ್ತೆ ಈಕಿ ಒಂದ ಓಣ್ಯಾಗ ಇದ್ರಂತಲ್ಲಿ ಬೆಂಗಳೂರ್ನಾಗ. ಹಂಗಂತ ಈಕಿ ಗೊತ್ತು. ಪಾಪ ಹೋಗ್ಲಿ, ಒಳ್ಳೇದಾಗ್ಲಿ ಇವ್ರಿಗೂನು ಅಂತ ಹೇಳಿದ್ರ ನಮ್ಮ ಮೇಲೆ ಹಾರಾಡ್ತಿರಲ್ರಿ ನೀವು. ನಮ್ಮನಿ ಎಷ್ಟು ಚಲೋ ಐತೆ ನೀ ಬರೋಕಿನ ಮೊದ್ಲು. ಅಯ್ಯೋ, ಹಾಲು ಜೇನು ಇದ್ದಂಗಿತ್ತು. ಈಗ ಒಡದ ಹಾಲಾಗೈತಿ ನಮ್ಮನಿ. ಎಲ್ಲ ನಿನಗ್ ದರಿದ್ರ ಕಾಲಗುಣದಿಂದ. ಯಾವ ಅಡ್ಗಾಲ್ ಇಟ್ಕೊಂಡು ಬಂದೆ ನಮ್ಮ ಮನ್ಯಾಗ? ಜಗಳ. ನೀ ಕಾಲು ಇಟ್ಟಿ ಜಗಳನ ನೋಡು ನಮ್ಮ ಮನ್ಯಾಗ. ಥೂ ನಿನ್ನ. ಅತ್ತಿಯರ, ಮಾತ್ನಾಗಿರ್ಲಿರಿ. ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ. ನಾ ಬಂದಾಗಿಂದ ಎಲ್ಲ ಒಳ್ಳೇದಾಗೈತಿ. ನೀವ್ ಹಾಡೋ ಮಾತು, ನಿಮ್ಮ ನಡವಳಿಕೆಯಿಂದ ಈ ಮನ್ಯಾಗ ಶಾಂತಿ ನೆಮ್ಮದಿ ಏನು ಇಲ್ದಂಗ ಆಗ್ಬಿಟ್ಟತಿ. ಆ ವೀರೇಶ ಒಮ್ಮೆ ಗಂಗಾ ಬೇಕಾ ಅಂತಾನ, ಒಮ್ಮೆ ಮೇಘ ಬೇಕು ಅಂತಾನ. ಅವನಿಗೆ ಬುದ್ಧಿ ಹೇಳಿದ್ ಬಿಟ್ಟು ನನ್ನ ಕಡೆ ಬಂದಾರ್ಲಿ ಜಗಳ ಮಾಡಕ. ನಾನು ಸುಮ್ನೆರ ಹುಡುಗಿನ ಅಲ್ಲ. ಮತ್ತ ನನಗೂ ಬಾಯಿ ಐತಿ. ಬಾಯಿ ಬಂದಂಗ ಅಂದ್ಬಿಡ್ತೀನಿ ನೋಡ್ರಿ. ಈ ಸಣ್ಣ ಹುಡ್ರ ಕೈಲಿ ಅನ್ನಿಸ್ಕೊಳಕ್ ಹೋಗ್ಬೇಡ್ರಿ ನೀವು. ಅವ್ವ ಏಟರ ಮಾತಾಡಿ ಬಾಯಿ ಐತೇನ ಬೊಂಬಾಯಿ ಐತದು. ಅವಿನಾಶ, ನಿನ್ನ ಹೆಂಡತಿಗೆ ಹೇಳ್ಬಿಡಪ್ಪ ನೀನು. ನನ್ನ ವೀರೇಶನ್ ನಡಬರ್ಕ ಈಕಿ ಬರೋದ್ ಬೇಕಾಗಿಲ್ಲ. ಈಕಿ ಬರೀ ಮಾಡೋದ್ ಕೆಲಸ ಮಾಡ್ತಾಳ ನೋಡ್ಲಾ. ಊರ್ ಮಂದಿ ಮುಂದ ಆ ಗಂಗಾ ಬಗ್ಗೆ ಇಲ್ಲ ಸಲದ ಬಗ್ಗೆ ಮಾತಾಡ್ಕೊಂಡು ಬಂದಾಳ. ಆಕಿ ಬಸರಾಗಿದ್ಲು, ತಗಸ್ಕೊಂಡಾಳ ಹಂಗ ಹಿಂಗ ಅಂತ. ಪಾಪ ಇನ್ನ ಮದುವೆ ಆಗಿಲ್ಲ ಹುಡುಗಿದು. ಹೆಂಗ್ ಮಾತಾಡ್ತಾಳ ನೋಡ್ಲಾ ಈಕಿ. ಅವಿ,
ಅದೆಲ್ಲ ಸುಳ್ಳಲ್ಲ, ಖರೇನ ಐತಿ. ಅದು ನಾನಾಗೇನು ಹೇಳಿಲ್ಲ ಇವ್ರಿಗ, ಆ ಲೀಲಾ ಅಂಜಲಿ ಹೇಳಿದ್ದು. ಮಾವರ್ ಬಂದು ಇವ್ರಿಗ ಬೈದಾರ. ನಾನೇನ್ ಮಾಡ್ಲಿ ಅದಕ್ಕೆ? ನನ್ ಪುರ್ತಕ್ ನಾನು ಅದೀನಿ, ಇವ್ರ ತಂಟೆಗೂ ಹೋಗಿಲ್ಲ ನಾನು. ಅವ ನೀನು ನಮ್ಮ ಹತ್ರ ಮಾತಾಡೋದಕ್ಕಿಂತ ಆ ಗಂಗಾನ ಕರೆದು ಒಮ್ಮೆ ಕೇಳ್ಬಿಡು, ಹೌದಿಲ್ಲ? ಇದ್ರ ಐತಿ ಅಂತಾಳ, ಇಲ್ಲಂದ್ರ ಇಲ್ಲ ಅಂತಾಳ. ಅದನ್ ಬಿಟ್ಟು ನೀನು ನಮ್ಮ ಮೇಲೆ ಯಾಕೆ ಬಿಜಗಳಕ್ ಬರ್ತಿ, ಹೌದಿಲ್ಲ? ಬಾಬಾ ಬಾಬಾ ಅದ್ದಂತೀನಿ ನಾನು, ಅದ್ದಂತೀನಿ. ಇನ್ನ ಯಾಕೆ ಇವ ಮಾತಾಡವಲ್ಲ ಎಂತಿಲ್ಲ ಅಲೆ ಅಂತ. ಏಡಲಗು ಚೇಂಜ್ ಅಕ್ಕಿ ಅಂತ ಗೊತ್ತಿದ್ದಿದ್ದಿಲ್ಲ ಬಿಡ್ಲ. ಅಲ್ಲ ನಿನಗ ಸಾಕಿದ್ದಕ್ಕೂ ಸಾರ್ಥಕ ಆತ. ತಾಯಿನ ಬಿಟ್ಟು ಎಂತಿಲ್ಲ ಅಲೆ ಆಗ್ಬಿಟ್ಟ. ಇದ್ರ ನಿನ್ನಂತ ಮಕ್ಳು ಇರ್ಬೇಕು ಬಿಡ್ಲ. ಮಾತೆತ್ತಿದ್ರ ನಾನ್ ಸಾಕಿದ ಮಗ ಅಂತ ಹೇಳ್ತಿರಲ್ಲ, ಅವ್ನಿಗೆ ನೆಟ್ಟಗ ಊಟಕ್ಕೆ ಹಾಕಿಲ್ ನೀವು. ನಂಗೆಲ್ಲ ಗೊತ್ತೈತಿ ನೀವು ಏನೇನ್ ಮಾಡಿರಿ ಅಂತ. ಬಾಜು ಮನಿ ಮಲ್ಲಮ್ಮಜ್ಜಿ ಮತ್ತ ಅಂಜಲಿ ಅಕ್ಕ ಎಲ್ಲರೂ ಹೇಳ್ಯಾರ ನನಗ. ನೀವೇನೋ ನಾನ್ ಸಾಕಿನಿ ಅನ್ನೋದು ಬೇಕಾಗಿಲ್ಲ. ನೀವು ಅವನಿಗೆ ಸಾಕೋದಲ್ಲ, ಅವಿನಾಶನ ನಿಮ್ಮನ್ನ ಎಷ್ಟೋ ದಿನದಿಂದ ಸಾಕೊಂದನ ಬಂದಾರ. ಇವಾಗ ನಿಮ್ಮ ಮಗ ಚಿಳಿಪಿಳಿ 1,000 2,000 ದುಡಿತಾನೆ ಏನಿಲ್ಲ. ಎಷ್ಟು ಮಾತಾಡ್ತಿರ್ರಿ ನೀವು? ನಿಮ್ಗೆ ಅಷ್ಟು ಡೌಟ್ ಇತ್ತು ಅಂದ್ರ ಆ ಲೀಲಾನ ಕೇಳ್ಕೊರ್ ಹೋಗ್ರಿ, ಇಲ್ಲ ಆ ಗಂಗಾನ ಕರ್ದು ಕೇಳ್ಬಿಡ್ರಿ. ಹಿಂಗಿತ್ತೇನವ ನಿಂದು ಅಂತ. ಅದನ್ ಬಿಟ್ಟು ಇಲ್ಲಿ ಬರ್ತಾಗ್ರಿ ಜಗಳಕ್ಕ. ನೀವು ಯಾರಿಗಾರ ಏನಾರ ಅಂದ್ರ ಅನ್ನಿಸ್ಕೋಬಹುದು, ನಾನು ಅನ್ನಿಸ್ಕೊಳಂಗಿಲ್ಲ. ಮಾಡ್ತೀನಿ ನಿನಗ ಆ ಗಂಗನ್ ಕೇಳಿ ಆಮೇಲೆ ಮಾಡ್ತೀನಿ ನನ್ನ. ಅವಿ ನಾವು ಹೋಗೋಗುನ್ ಬಾ. ಇವ್ರದ್ದು ಇದ್ದಿದ್ದ ಇವ್ರದ್ದು. ಇವ್ರಿಗ ಜೀವಕ್ಕ ಸಮಾಧಾನ ಇಲ್ಲಿ. ಇವ್ರಿಗ ನಾವು ರೊಕ್ಕ ಕೊಟ್ರಷ್ಟೇ ಒಳ್ಳೆಯವ್ರು. ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹಿಂಗ ಬಾಯಿಗೆ ಬಂದಂಗ್ ಬೈತಾರ. ನಾ ಯಾಕೆ ಅನ್ನಿಸ್ಕೊಲಿ? ನೀ ಬರ್ತೀಯೇನಿಲ್ಲ ಅವಿ? ಹಲಕಟ ಬಾಡೆ ಲಾಲೆ ಹೆಂಡತಿ ಒಳಗೆ ಹೋಗು ಅಂದ್ರೆ ಒಳಗೆ ಹೋಗ್ತಾನ, ಹೊರಗೆ ಬಾ ಅಂದ್ರೆ ಹೊರಗೆ ಬರ್ತಾನ. ಹೆಂಡತಿ ಹೇಳ್ದಂಗ ಕೇಳ್ತಾನ. ಹೆಂಡತಿ ಗುಲಾಮ. ಹಾಳಾದವ ಹೋಗಿ ಇವನನ್ನ ಮನೆಗೆ ಇಟ್ಕೊಂಡು ಸಾಕಿದ್ನಲ್ಲ, ನಾನು ತಗೊಂಡು ನಾನ ಹೊಡ್ಕೋಬೇಕು ಇವನಿಗ. ಅವಾಗ ಇವನ್ ಸಣ್ಣವನಿದ್ದಾಗ ನಮ್ಮ ಮನೆಯಿಂದ ಅಟ್ಟು ಬಿಡ್ಬೇಕಿತ್ತು. ನಂದು ಬುದ್ಧಿ ಎಲ್ಲಿ ಹೋಗಿತ್ತ ಏನಲ್ಲ ಲದ್ದಿ ತಿನ್ನಕ. ಇವನು ನಮ್ಮ ಮನೆಗೆ ಇಟ್ಕೊಂಡು ಸಾಕಿದ್ನಲ್ಲ, ನನಗ ಬಂತೀಗ. ಒಳ್ಳೇದಾಗತ್ತ ಇವನಿಗ. ಹಾಳಾದವನು. ಗಂಗಾ ಬರ್ಲಿ ಇವತ್ತು, ಆಗಿದ್ದಾಗ್ಲಿ ಕೇಳೇ ಬಿಡ್ತೀನಿ ಏನಂತಾಳ ನೋಡಿದ್ರಾತ. ಗಂಗಾ ಇವು ಒಂದು ತಾಯಿ ಮಗಳ ಕಾಲ ಮನೆ ನಿಂದ್ರಂಗಿಲ್ಲ ಅಂತಾವ್. ಬರೀ ಅಡ್ಡಾಡ್ತಾವ್, ಬರೀ ತಿರ್ಗಾಲ್ ತಿಪ್ಪಿ ಹಂಗ ಅಡ್ಡಾಡ್ಕೊಂಡು ಹೋಗ್ಬಿಡ್ತಾವ್. ಶ್ರೀದೇವಿ, ಲೀಲಾಗಂತ ನಾನು ಈ ಸೀರೆ ತೆಗೆದಿಟ್ಟಿದ್ದೆ. ಆಕಿ ಓದು ಮುಗಿಸ್ಕೊಂಡು ಜಾಬ್ ಮುಗಿಸ್ಕೊಂಡು ಬಂದ್ಮೇಲೆ ಕೊಡಬೇಕು ಅಂತ. ಕೊಡಕ್ಕಾಗ್ಲಿಲ್ಲ. ಆಕಿ ಮದ್ವಿಗೆ ಇದ ಗಿಫ್ಟ್ ಕೊಟ್ಬಿಡ್ತೀನಿ. ಹೌದು, ಹಂಗ ಮಾಡ್ಬೇಕು. ಯಾರ್ಯಾರ ಹಣೆ ಬರ ಎಲ್ಲಿ ಇರ್ತತೋ ಅಲ್ಲೆಲ್ಲ ಅವರು ಹೋಗ್ತಾರ. ಋಣಾನು ಬಂದ ಇರ್ಬೇಕು. ತಿನ್ನೋ ಒಂದು ಅಕ್ಕಿ ಕಾಲಿನ ಮೇಲೇನೋ ಹೆಸರು ಬರ್ದಿರ್ತಾರಂತ. ಹಂಗ ನನ್ನ ಹಣೆ ಬರ್ದಾಗ ಲೀಲಾನ ಹೆಸರು ಬರ್ದಿಲ್ಲ ಅಷ್ಟೇ. ಲೋ ಮಗ ಶಿವು, ಏನವ? ಏನ್ಲಾ ಅದು ಕೈಯಾಗ? ಏನಿಲ್ಲವಾ, ಸೀರೆ ಇಲ್ಟೆ ನೋಡಿದ್ದ ಸೀರೆ ಲೀಲಾಗಂತನ ತಂದಿದ್ದು. ಇದನ್ನ ಆಕಿ ಮದ್ವೆ ಕೊಟ್ಬಿಡ್ಬಿ ಅಜ್ಜಿ ಮನಿ ಕಡೆಯಿಂದ. ಯಾಕಲಾ ಮಕ ಅನ್ನೋದು ಇಷ್ಟ ಮಾಡಿಯಲ್ಲ, ಏನಾತ? ನಿನಗೊಂದು ಹೆಣ್ಣು ನೋಡ್ಲೇನು? ಸಣ್ಣ ಹುಡುಗಿ ಮದುವೆ ಹಾಕುಂತು ನಂದಾಗಿಲ್ಲ ಅಂತ ಏನಾರ ಮನ್ಸಿಗೆ ಹಚ್ಕೊಂಡ್ಬಿಟ್ಯಾ? ಹಂಗೇನಾರ ಇದ್ರೆ ಹೇಳ. ಇಲ್ಲವಾ, ಹಂಗೇನು ಇಲ್ಲ. ನಾನ್ ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ. ಮನಸ್ನಾಗ 101 ಆಸೆ ಇಟ್ಕೊಂಡು ಇಲ್ಲ 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 ಅಂದ ಎಷ್ಟು ಬಡ್ದಾಡ್ತೈತಿ ನೋಡಿದ ಜೀವ. ಲೋ ಶಿವು, ಏನವಾ? ನಂಗೆಲ್ಲ ಗೊತ್ತಲಾ, ಮಗನ ಮನಸ್ನಾಗ ಏನೈತಿ ಅಂತ ತಾಯಿಗೆ ಗೊತ್ತಾಗಂಗಿಲ್ಲ. ಹಂಗಂದ್ರವಾ? ಆ ಲೀಲಾಗ ನೀ ಎಷ್ಟು ಇಷ್ಟಪಟ್ಟಿ ಅಂತ ನಂಗೆ ಗೊತ್ತಾಗಲ್ಲ. ಅಲ್ಲಲ್ಲ, ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ನಿಮ್ಮ ಅಕ್ಕನ ಮುಂದೆ ನೀವು ಒಂದು ಮಾತ್ರ ಹೇಳಿ ಏನ, ನಂಗೆ ಲೀಲಾ ಇಷ್ಟ ಅಕ್ಕ, ನಂಗೆ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿದ್ರ ಆಕಿ ಕೊಡ್ತಿದ್ಲ ಏನೋ ಬಿಡ್ತಿದ್ಲೋ? ಕೇಳ್ಬೇಕಲ್ಲ, ಬಾಯಿ ಮುಚ್ಕೊಂಡು ಕುಂದ್ರಬೇಡ. ಈಗಲೂ ಕಾಲ ಮಿಂಚಿಲ್ಲ, ಹೋಗಿ ಕೇಳು. ಇಲ್ಲವಾ, ಆಕಿ ಓದ್ಯಾಳ, ನಾ ಓದಿಲ್ಲ. ಎಷ್ಟಾದ್ರೂ ಆಕೀಗ ನಾನು ಸರಿ ಜೋಡಿ ಅಲ್ಲ. ಆ ಹುಡುಗ ಕಾರ್ ಐತಿ, ದೊಡ್ಡ ಬಂಗ್ಲೆ ಐತಿ, ಆರಾಮ್ ಇರ್ತಾಳ ಆಕಿಯಲ್ಲಿ. ನಮ್ ಸ್ವಾರ್ಥಕ್ಕಾಗಿ ನಾವು ಪ್ರೀತಿ ಮಾಡಬಾರ್ದಲ್ಲ, ತ್ಯಾಗ ಮಾಡುದು ಪ್ರೀತಿ. ಹಂಗಲ್ಲಲ್ಲ ಅದು. ಆಕಿನ್ ಬೇರೆದಕ್ಕೇನು? ಅಕ್ಕನ ಮಗಳು ನಿಂಗೆ ಹಕ್ಕ ಐತ್ಲಾ ಮದ್ವೆ ಆಗಕ್ಕ. ನಾ ಹೇಳ್ತೀನಲ್ಲ ಶಿವು, ಮದ್ವೆ ಆಗ್ಬಿಡು. ಬ್ಯಾಡ ವಲ್ಯ ಅನಬೇಡ. ಯವ್ವ, ಆಕಿಗ ಇಷ್ಟ ಇಲ್ಲ. ಆಕಿಗ ದೀಪಕ್ ಅಂದ್ರನ ಬಹಳ ಇಷ್ಟ. ಆಕಿ ಇಷ್ಟಪಟ್ಟಾಳ. ಅವರು ಚಲೋ ಮಂತಂದವ್ರದಾರ, ಅವರು ಇಷ್ಟಪಟ್ಟಾರ. ಇನ್ನ ಮದ್ವಿ ಗೊತ್ತಾಗ್ಬಿಟ್ಟತಿ. ಇಂಥ ಟೈಮ್ನಾಗ ಇಂಥವೆಲ್ಲ ಬ್ಯಾಡ. ನನ್ನಿಂದ ಅಕ್ಕನ ಮಗಳ ಜೀವನ ಹಾಳಾತು ಅನ್ನೋದು ಬೇಡ. ಆದ್ರೆ ನನ್ನಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಕೆಟ್ಟದಾಗೋದು ಮಾತ್ರ ಬೇಡ. ಈ ಮಾತು ನಂಗ ನಿನಗ್ ಬಿಟ್ರೆ ಯಾರಿಗೂ ಗೊತ್ತಾಗೋದು ಬೇಡವೇ. ನಾನು ಆಕಿನ ಇಷ್ಟಪಟ್ಟಿದ್ದು ನಂಗಷ್ಟೇ ಗೊತ್ತು, ನಿಂಗಷ್ಟೇ ಗೊತ್ತು. ಇದ್ರ ಮಿಕ್ಕಿದ್ದು ಯಾರಿಗೂ ಗೊತ್ತಾಗೋದು ಬೇಡ. ಹಂಗಲ್ಲ ಮಗ, ಹೋಗಿದ್ದು ಹೊತ್ತು ಮತ್ತೆ ಬರಂಗಿಲ್ಲ. ಈ ಕಾಲ ಮಿಂಚಿದ ಮೇಲೆ ಮತ್ತೆ ಲೀಲಾ ಬೇಕು ಅಂದ್ರೂ ಬರಂಗಿಲ್ಲ. ಇಲ್ಲ ಮಗ, ನೀನೇನು ನಿನಗೇನ್ ಕಮ್ಮಿ ಆಗಿತ್ಲಾ ಬ್ಯಾಡನಕ? ಚೆನ್ನಾಗಿ ದುಡಿತಾ ಇದಿ, ಒಳ್ಳೆ ಮನಸ್ಸೈತಿ, ಒಳ್ಳೆ ಮನೆ ಐತಿ. ಏನ್ ಕಮ್ಮಿ ಆಗೈತಿ ಹೇಳಪ್ಪ? ನಾ ಕೇಳ್ತಿಲ್ಲ. ಅಲ್ಲಿ ಇಲ್ಲಾಗ ನಾನ್ ಮಾತಾಡ್ತಿನ್ಲ, ನಿಮ್ಮ ಅವನ್ ಮದ್ವೆ ಮಾಡ್ಕೊರವ ಅಂತ ನಾ ಹೇಳ್ತಿನ್ಲ. ಯವ್ವ, ನೀ ಏನಾರ ಅಂತವೆಲ್ಲ ಮಾತಾಡಿದಿ ಅಂದ್ರೆ ನನ್ನ ಮೇಲೆ ಆಣಿ ನೋಡ್ಬಿ. ಆಕಿಗೆ ಎಷ್ಟು ಇಷ್ಟ ಆಕಿ ಅಲ್ಲಿ ಇರ್ಲಿ, ಆಕಿಗೆ ಹೆಂಗಿಷ್ಟ ಆಕಿ ಹಂಗ ಇರ್ಲಿ. ಆಕಿನ ಮನಸ್ಸು ನೋಯಿಸಿ ನಾ ಮದುವೆಯಾಗಿ ನಾ ಖುಷಿಯಾಗಿರ್ಬೇಕು ಅನ್ನೋದು ಸ್ವಾರ್ಥ ಬೇ. ಸ್ವಾರ್ಥದ ಪ್ರೀತಿಗ ಯಾವತ್ತೂ ಜಯ ಇಲ್ಲ. ಬೇಡ, ನಾ ಹೇಳ್ತೀನಲ್ಲ, ಇಲ್ಲಿಗ ಬಿಟ್ಬಿಡು. ಹಂಗಲ್ಲ ಯವ್ವ, ಇಲ್ಲಿಗ ಬಿಟ್ಬಿಡು ಅಂದೆ ಅಷ್ಟೇ. ಲೋ ಶಿವು, ಏನು ಹುಡುಗ್ರ ಏನ ಒಟ್ಟ ತಾಳ್ಮೆ ಅನ್ನೋದಿಲ್ಲ. ಹಿರಿಯರು ಹೇಳಿದ್ದು ಮಾತು ಕೇಳೋದಿಲ್ಲ. ಯೋ ದೇವ್ರಿ, ನಾವಲ್ಲಿ ವಯವ ಅಲ್ಲ. ಇಷ್ಟೊಂದು ಮನಸ್ನಾಗ ಆ ಹುಡುಗಿ ಬಗ್ಗೆ ಕನಸು ಕಟ್ಕೊಂಡು ಬಿಟ್ಕೊಡ್ತೀನಿ ಅಂತಾನಲ್ಲ. ಏನು ಮಾಡ್ಬೇಕು ಇವನಿಗ? ಯಾರ ಮುಂದಾರ ಹೇಳಿದ್ರ ನನ್ನ ಮೇಲೆ ಆಣೆ ಅಂತಾನ. ಏನ್ ಮಾಡ್ಬೇಕಾತು? ಸೀರೆ ನೋಡಿ ಎಂತ ಚಂದನ್ ಸೀರೆ ಆರ್ಸ್ಯಾನ. ನಾವು ಹೋದ್ರೂ ಇಂಥ ಚಂದನ್ ಸೀರೆ ಆರ್ಸಕ್ಕಾಗಂಗಿಲ್ಲ. ಮನಸ್ನಾಗ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಬೇಡ ಅಂತಾನಲ್ಲ ಈ ಹುಡುಗ. ಏನು ಮಾಡ್ಬೇಕಾತು? ಯವ್ವ, ಓ ಹನುಮವ್ವ ಬಾರ. ಎಲ್ಲವ ನಿನ್ನ ಮಗಳ ಲೀಲಾ? ಯಾಕೆ ಬೇವ ಮುಖ ಒಂಥರ ಮಾಡಿಯಲ್ಲ, ಏನಾತ? ಆರಾಮದಿಯಲ್ಲ?
BP ಗುಳಿಗೆ ತಗೊಂಡಿಲ್ಲ? ಏನ ಆರಾಮದಿನವ? ಆರಾಮದಿನಿ. ಹಂಗ ಸ್ವಲ್ಪ ತಲೆನೋವು, ಅದಕ್ಕೆ ಸ್ವಲ್ಪ ಹಂಗಾಗೈತಿ ಮಕ್ಕ. ಏನಿಲ್ಲ, ಆರಾಮದಿನಿ. ಹೌದನ? ಥಂಡಿಗೆ ಎದ್ದು ಅಡ್ಡಾಡಬೇಡ್ಬೇ, ಥಂಡಿ ಭಾಳ ಐತಿ. ಥಂಡಿಗ ತಲೆನೋವು ಹೇಳ್ತತಿ, ಕೈಕಾಲು ಹಿಡ್ತಾವು. ಯಾಕಷ್ಟು ಬಡ್ದಾಡ್ತಿ? ನಾ ಬರ್ತೀನಿ ಅಂದಿನಿಲ್ಲ, ಸ್ವಲ್ಪ ಮನೆ ವಾಗತಿ ಮಾಡ್ಕೊಟ್ಟು ಹೋಗ್ತೀನಿ ಅಂತ ಹೇಳಿನಿಲ್ಲ. ಮತ್ತೆ ಯಾಕೆ ಮಾಡ್ಕೊಂತೀನಿ ನೀನು? ನಾ ಮಾಡಿಲ್ಲವ, ಶಿವನ ಮಾಡಿದ್ದು. ಕಲ್ಲು ಒರೆಸಿ ಸ್ವಲ್ಪ ಕಸ ಗುಡಿಸಿ ಹೋದ. ನಾ ಒಟ್ಟು ಹಂಗ ಕುಂತ ಬಾಂಡೆ ತಿಕ್ತೀನಿ. ಯವ್ವ, ಇಲ್ಲೇ ಚಂದ್ರವ ಅದಾಳಲ್ಲ, ಆಕಿಗ ಸ್ವಲ್ಪ ಹೆಣ್ಣು ಗಂಡು ಮಾಡಿ ಅಭ್ಯಾಸ. ಆಕಿಗ ಒಂದು ಕನ್ಯೆ ನೋಡನ್ಲೇನು? ನಮ್ಮ ಶಿವುಗ ಕನ್ಯೆ ನೋಡಂತೀಯ ನೀನು? ಏನೇನ್ ಮಾಡ್ತೀರಿ ನೋಡ್ರಿ, ಮಾಡ್ರಿ. ಯಾಕೆ ಬೇ ಹಂಗಂತಿ? ನನಗ ನನ್ನ ತಮ್ಮನ ಕಾಜಿ ಇರಂಗಿಲ್ಲನ? ಅಯ್ಯ, ಮಾಡ್ತೀನಿ ಬೇ. ಚಲೋ ಹುಡುಗಿನ ತಂದು ಮದ್ವೆ ಮಾಡ್ತೀನಿ ನನ್ನ ತಮ್ಮಗ. ಎಂತ ಹುಡುಗಿನ ತಂದು ಮದ್ವೆ ಮಾಡ್ತೀಯ? ಮಾಡ್ವಾ, ಮಾಡ. ಏನ್ ಹೇಳಂಗಿಲ್ಲ ಬಿಡಂಗಿಲ್ಲ. ಅಕ್ಕ ನೀನಿಲ್ಲಿ? ಹ್ಞೂಲ, ಒಟ್ಟು ಹಂಗ ರೊಟ್ಟಿ ಬಡ್ದಿಟ್ಟು ಹಂಗ ಸ್ವಲ್ಪ ಅವಾಗ ಹೆಲ್ಪ್ ಆಗಿ ಹೋಗುನು ಅಂತ ಬಂದಿದ್ದು. ಇನ್ನೇ ನಿನ್ನ ಹೆಂಡತಿ ಬಂದ್ಮೇಲೆ ನಾನು ಎಲ್ಲಿ ಬರ್ತೀನಪ್ಪ? ಇಲ್ಲಿ ಎಲ್ಲ ಕೆಲಸ ನಿನ್ನ ಹೆಂಡತಿ ಮಾಡ್ತಾಳ. ಅವಾಗ ನಾನು ಅವಾಗ ಇವಾಗ ಬಂದು ಭೇಟಿಯಾಗಿ ಕುಂತಿದ್ದು ಹೋಗ್ತೀನಿ. ಹೌದಿಲ್ಲ? ಈಗ ನೋಡ್ಲಾ, ಲೀಲಾನ್ ಮದ್ವಿ ಆತು ಅಂದ್ರ ನಿಂದ ನೆಕ್ಸ್ಟ್ ಮದ್ವಿ. ಇಲ್ಲಕ್ಕ, ನಂಗೆ ಈಗ ಮದ್ವಿಗೆ ಅವಸರ ಇಲ್ಲ. ನಂಗೆ ಮದ್ವಿ ಮಾಡ್ಕೋಬೇಕನ್ನೋ ಆಸೆನೂ ಇಲ್ಲ. ಸದ್ಯಕ್ಕೆ ಬ್ಯಾಡ್ಬಿ. ನಾನು ಎಲ್ಲ ಹೇಳ್ತೀನಿ ತಗೋ ನಿನಗ. ಅದು ಶೆಲ್ಕಿ ಬಿಟ್ಟು ಹೋಗ್ಬಿಟ್ಟಿದೆ, ಸ್ವಲ್ಪ ಶೆಲ್ಕಿ ಬೇಕಿತ್ತು, ತಗೊಂಡು ಹೋಗಕ್ಕಂತ ಬಂದಿದ್ ನಾನು. ಹೌದಾ? ತಗೊಂಡೋಗ್. ಒಟ್ಟು ಟಮಾಟೆ ಹಣ್ಣು ಹರ್ಕೊಂಬಲ್ಲ, ಹೊಲ್ದಾಗಿನು ಮನೆಗ್ ಬೇಕು. ತಗೋಬೇಕ. ಹೌದು, ಇದು ಯಾವ್ದು ಸೀರೆ? ಎಷ್ಟು ಚಂದ ಐತಲ್ಲ. ಯಾವ್ದವ ಇದು ಸೀರೆ? ಎಷ್ಟು ಚಂದ ಐತಲ್ಲ. ಇದು ಲೀಲಾಗಂತ ಶಿವು ತಂದ ನೋಡುವ. ತಂದದ್ ಬಾಳ ದಿನ ಆತಂತ ಕೊಡಕ್ ಆಗಿದ್ದಿಲ್ಲ. ಅಕ್ಕ, ಅದು ಹಂಗ ಪ್ಯಾಟ್ಗೆ ಹೋಗಿ ನಾ ಚಂದ ಅನಸ್ತು ತಗೊಂಬಂದಿದ್ದು. ಅದು ತಗದಿಟ್ಬಿಟ್ಟ, ನೀ ನೆನಪ ಇಲ್ಲ ನಂಗೆ ಕೊಡಾಕ. ಮದ್ವೆ ಕೊಟ್ರ ಆತ್ ಬಿಡು ಅಂತ ಇಟ್ಟಿದ್ದ ಅಷ್ಟೇ. ಓ ಹೌದಾ? ಹಂಗಂದ್ರ ಅಡ್ಡಿಲ್ಲ, ನಾನೇನ ಅನ್ಕೊಂಡ್ಬಿಟ್ಟಿದ್ದೆ. ಆತಗರಪ್ಪ, ಇದು ನೀವ ಕೊಡ್ರಿ ಮದ್ವೆಯಾಗ. ಹೌದಿಲ್ಲ? ಚಂದ ಅನಸ್ತತಿ 4 ಮಂದಿಯಾಗ. ಆತವ, ಚಂದ ಅನ್ನಸ್ಲಿ ತಗೋ. ಇವ ನಿನ್ ತಲೆ ನಾವು ಭಾಳ ಎದ್ದತಿ ಅನಸ್ತತಿ. ಅವಾಗಿನ ಒಂಥರ ಮಾತಾಡಕ್ ಕುಂತಿ. ನಿಮ್ಮ ಅಕ್ಕ ಹೋಗ್ಬೇ ಓಟು. ಲೇ ಹನುಮವ್ವ, ನಿಂಗಷ್ಟು ಅರ್ಥ ಆಗ್ವಲ್ತೀನಿ. ಲೇ ಏನಾಗ ಕುಂತತಿ ಅಂತ ಗೊತ್ತಾಗ್ವಲ್ತಾನು. ಯವ್ವಾ, ಏನದ ನಿಮ್ಮಿಬ್ಬರದು ಮಾತು? ಅಕ್ಕ, ಅವನ್ ಇದ್ದಿದ್ದ ತಗೋ. ನೀ ಯಾಕೆ ಅವನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂತಿ? ಅದು ಏನಿಲ್ಲ ತಗೋ. ಅದು ಏನಿಲ್ಲ, ನೀ ಹೋಗು ರೊಟ್ಟಿ ಬಡಿ. ನಾನು ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತೀನಿ ಹೊಲಕ್ಕೆ ಒಂದ್ ಅರ್ಧ ತಾಸು ಕುಂತು. ಹಂಗ ಮಾಡ್ತೀಯಪ್ಪ? ಹಂಗ ಮಾಡ. ಯವ್ವ ಒಮ್ಮೊಮ್ಮೆ ಒಂದೊಂದರ ಮಾತಾಡ್ತಾಳ. ಮಾತು ಹೆಂಗ ಆಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾನಂತ ಹೊಂದ್ಕೊಂಡು ಹೊಂಟಿ ಬೇಯವ್ವ. ನಿನಗ ಬ್ಯಾರೆ ಮಗಳಾಗಿದ್ರ ಮುಗಿದೋದು. ನಿಂದ ನೀನ ಮಾಡ್ಕೋದ ಬಿಟ್ಟು ಹೋಗಿರ್ತಿಲ್ಲ. ಬಿಟ್ಟಿ ಅಲ್ಲವಾ ತವ್ರ ಮನಿಗೆ ಕೊಡೋದ್ ಬಿಟ್ಟು ಮಗಳ ಮಂದಿ ಮನಿಗೆ ಕೊಡಕ್ ಹೊಂಟ. ನಮ್ಕಿಂತ ಚಂದ ನೋಡ್ಕೊಂಡಾರೇನ ಅವ್ರು? ಸುಮ್ಕೆ ಇರ್ಲಾ, ಹೇಳಿದ್ರ ಆಗೋಕಿತ್ತು. ಎಲ್ಲದಕ್ಕೂ ಅವ್ವ ಹೇಳ್ಬೇಡ ಅನ್ಕೊಂಡು ನಿನ್ ವಯಸ್ಸಿನಾಗ ಹುಡುಗರು ಹೆಂಗಿರ್ತಾರ ನೋಡ್ ಹೋಗ್ಬಿಟ್ಟು. ಅವ್ವ ಸುಮ್ನಿರವ. ಈಗ ನಾವೇನಾರ ಅಂದ್ವಿ ಅಂತ ಇಟ್ಕೋ, ನಿಂತ ನೀರ್ನ್ಯಾಗ ಆ ಕಡ್ಡಿ ಎಸ್ದಂಗ ಆಕೈತಿ. ಬ್ಯಾಡ, ಅವ್ರ ಅಲ್ಲೇ ಚಂದಾಗಿರ್ಲಿ, ನಾವಿಲ್ಲೇ ಚಂದಾಗಿರೋನು. ನಂಗ ಬುತ್ತಿಗ ಸ್ವಲ್ಪ ರೆಡಿ ಮಾಡ್ದಿ. ಈ ಹುಡುಗಗೂ ಬುದ್ಧಿಲ್ಲ, ಈ ನನ್ನ ಮಗಳಿಗೂ ಬುದ್ಧಿಲ್ಲ, ಆ ಲೀಲಾಗೂ ಬುದ್ಧಿಲ್ಲ. ಏನ್ ಮಾಡ್ಬೇಕು ಹೇಳ? ವಯಸ್ಸಾದ ಜೀವ ನಾನು ಏನೋ ಒಂದು ಆಸೆ ಐತಿ, ಇವು ಈಡೇರಕ್ ಬಿಡ್ಬೇಕಲ್ಲ. ಆ ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರು ಏನೋ ಒಂದು ಪವಾಡ ಮಾಡಿ ನನ್ನ ಮಗ್ಗು ಆ ಲೀಲಾಗೂ ಜೋಡಿ ಮಾಡಿದ್ರೆ ಅಷ್ಟೇ ಸಾಕು.